ಈಗ ಹಾವೇರಿ ಹನುಮಪ್ಪನ ಗುಡಿಯಿಂದ ಅಕ್ಕಮಹಾದೇವಿ ಸರ್ಕಲಿಂದ ಇಲ್ಲಿಂದ ಸ್ಟ್ರೇಟ್ ನಮ್ಮ ಗಾಡಿನೂ ರೆಡಿ ಐತಿ. 83 ಮೈಲೇಜು ಐತಿ. ಈಗ ಚಾಲೂ ಮಾಡೋಣ. ರೈಟ್. ನಮ್ಮ ಕರ್ಜಗಿ ಹತ್ತಿರ ಇರುವಂತಹ ಶ್ರೀ ಸಾಲುಮರ ತಿಮ್ಮಕ್ಕನ ತೋಟದಲ್ಲಿ ಇವತ್ತು ಇಷ್ಟು ಜನ ಏನಪ್ಪ ಅಂದರೆ ಸಂಕ್ರಮಣಕ್ಕೆ ಆಗಮಿಸಿದ್ದಾರೆ. ಎಲ್ಲ ಸಂಕ್ರಮಣಕ್ಕೂ ಇದೆ ಸಾಲುಮರ ತಿಮ್ಮಕ್ಕನ ಇದಕ್ಕೆ ಹಕ್ಕಿಗಳು ನೀರು ಕುಡಿಯೋಕೆ ಬಂದವು. ಅದು ಜಟ್ ಹಚ್ಚಾರ. ಇದು ಎತ್ತನಹಳ್ಳಿ. ಈ ಕಡೆ ಹೋದರೆ ಕಲ್ಕೋಟಿ. ಈಗ ಕಲ್ಕೋಟಿಗೆ ಇನ್ನೊಂದು 2 ಕಿಲೋಮೀಟ್ರ್ ಹೋಗ್ಬಿಟ್ರೆ ಹೊಳೆ ಸಿಗ್ತೈತಿ. ಅಲ್ಲೇ ಕಲ್ಮೇಶ್ವರ ದೇವಸ್ಥಾನ ಜಾತ್ರೆ ಇದೆ ಇವತ್ತು. ಅದನ್ನೇ ಇದು ಮಾಡಾಕತ್ತಿರೋದು. ವೇಟ್ ಮಾಡಿ. ಈಗ ನಾವು ಬಂದೀವಿ ನಮ್ಮ ವರ್ಧಾ ನದಿಗೆ, ಕರ್ಜಗಿ ಹತ್ರ ಇರುವಂಥ ವರ್ಧಾ ನದಿಗೆ. ಇವತ್ತು ತುಂಬ ಜನ ಬಂದಿದ್ದಾರೆ. ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಇದೆ ನೋಡಿ, ಅಲ್ಲಿ ಹೋಗ್ಬೇಕು. ಅಲ್ಲಿ ಕಲ್ಮೇಶ್ವರ ಜಾತ್ರೆ ನಡೀತಾ ಇದೆ. ಈಗ ಅಲ್ಲಿಗೆ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಮತ್ತೆ ಸ್ನಾನ ಮಾಡಿ ಬರೋಣ ಈಗ. ಓಕೆ. ಎಷ್ಟು ಶಾಂತವಾಗಿ ಹರಿತಾ ಇದ್ದಾಳೆ ನಮ್ಮ ತಾಯಿ ವರದಾ ದೇವಿ. ಇದೇ ವರ್ಧಾ ನದಿ ಕರ್ಜಗಿ ಹತ್ರ ಇದೆ. ಈ ಕರ್ಜಗಿ ಇಲ್ಲಿಂದ ಹಾಗೆ ಬಂದರೆ ಇಲ್ಲೇ ಇವತ್ತೇನು ನಡೀತಿದೆಯಲ್ಲ ಜಾತ್ರೆ, ಆ ಜಾತ್ರೆ ನಡೆಯುವಂಥ ಪ್ಲೇಸ್ ಅದು. ಈಗ ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡು ಹಾಗೆ ಹಣ್ಕಾಯಿ ಮಾಡಿಸ್ಕೊಂಡು ಇವತ್ತು ಸಂಕ್ರಮಣ ದಿವಸ ವಾಪಸ್ ಬರೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಸರ್ವೇ ಜನ ಸುಖಿನೋ ಭವಂತು. ಈಗ ಗುಡಿ ಹತ್ರ ಬಂದು ಗುಡಿಯಿಂದ ಅಲ್ಲೇ ತೇರು ಸಿಂಗಾರಗೊಂಡಿತ್ತು. ತೇರನ್ನ ನೋಡಿಕೊಂಡು ಹೊಳೆ ಕಡೆ ಪ್ರಯಾಣ ಬೆಳೆಸಿದ್ವಿ. ಹೊಳೆ ಕಡೆ ಪ್ರಯಾಣ ಬೆಳೆಸುವಾಗ ಎಲ್ಲ ಅಲಂಕಾರ ಮಾಡಿದ್ರು ಗುಡಿಗೆ. ತೇರು ನೋಡೋಕೆ ಚಂದ. ಹಂಗೆ ಮುಂದೆ ಹೋಗ್ತಾ ಇದ್ದಂಗೆಲ್ಲ ಜಾತ್ರೆ ಸಾಮಾನುಗಳು ಸ್ಟಾರ್ಟ್ ಆದವು. ಅವನು ಹಂಗೆ ತೋರಿಸ್ತಾನೆ ಬಂದಿದ್ದು. ನಿಮ್ಗೆ ಗೊತ್ತಿದ್ದೈತಿ, ಮಕ್ಕಳು ಕರ್ಕೊಂಡು ಹೋದ್ರೆ ಜಾತ್ರೆ ಒಳಗೆ ಸಾಮಾನುಗಳು ಸಾಮಾನು, ಆಮೇಲೆ ಬೆಂಡ ವ್ಯತ್ಯಾಸ, ಮಂಡಕ್ಕಿ, ಚೂರ್ಮುರಿ, ಲೋಕಲ್ ಕ್ಯಾಶಿನಲ್, ದೊಡ್ಡ ಕ್ಯಾಶಿನಲ್, ಲೋಕಲ್ ಕ್ಯಾಶಿನಲ್. ಕೊನೆಗೂ ನಾವು ರೀಚ್ ಆದ್ವಿ ನಮ್ಮ ಹೊಳೆಗೆ. ಕಾಣ್ತಿರೋದು ಹೊಳೆ ಒಳಗೆ ಜಳಕ ಶಿವಲಿಂಗ ಐತಿ. ಆ ಶಿವಲಿಂಗ ಅಂತ ಏನು ಸ್ಥಾಪನೆ ಮಾಡ್ಯಾರ, ಅದು ಊರಿನವ್ರು ಮಾಡಿರೋದು. ಯಾಕಂದ್ರೆ ಹೊಳೆ ಒಳಗಿರೋಂಥ ಒಂದು ಶಿವಲಿಂಗ ಐತಿ, ಅದನ್ನು ಪೂಜೆ ಮಾಡೋಕ್ಕಾಗಲ್ಲ ನೀರು ತುಂಬಿದಾಗ ಅಂತೇಳಿ ಅಲ್ಲಿ ಅಷ್ಟು ಪೂಜೆ ಮಾಡ್ಯಾರ. ಹಂಗೆ ನೋಡಿದೆ ಸುತ್ತಮುತ್ತ ಎಲ್ಲ ಸಂಕ್ರಮಣ ಬಂದಿರೋ ಟ್ಯಾಕ್ಟ್ರಿ, ಎತ್ತಿನ ಗಾಡಿ, ಚಕ್ಕಡಿ ಗಾಡಿ ಎಲ್ಲ ಬಂದಿದ್ವು. ಫುಲ್ ಜಾತ್ರೆ ಜಾಗ ಅನ್ನತ್ತಿತ್ತು. ನಾವು ಹೋಗ್ತಾ ಇದ್ವಿ. ಶಿವನ ದೇವ ಅದ ಎತ್ತೊಳಗತ್ತಿದ್ರು ಬಂದರು. ಸಂಕ್ರಮಣ ಅಂದ್ರೆ ಜಾನುವಾರುಗಳು ಪೂಜೆ ಮಾಡಿ, ಎತ್ತುಗಳ ಪೂಜೆ ನಮ್ಮ ಕಡೆ ಕಾಮನ್. ನಾವು ಹೊಳಿಗೆ ರೈತರು ಜಿಗ್ಯಾಕ ಖುಷಿಯಿಂದ ಹುಡುಗರಿಗೆ ಜೋಡ್ಯಾಕ ಜಾಗ ಹುಡುಕಿದ್ವಿ. ನೋಡ್ರಿ ಹುಡುಗರು ಯಾವ ಪರಿ ಧೈರ್ಯವಾದಾಗ ಈಜ್ತಾವ. ಹಳ್ಳಿ ಹುಡುಗರ ಕಡೆಯಿಂದ ಮಾತ್ರ ಸಾಧ್ಯ ಈ ಥರ ಧೈರ್ಯವಾಗಿ ಈಜ್ಬೇಕಂದ್ರೆ ಹೊಳೆಗೆ ಹೇಳೋದು. ಸಿಟಿ ಹುಡುಗರ ಕಡೆ ಆಗ್ಲಿದ್ದು ಮಾತಿದೆಲ್ಲ. ಯಾಕಂದ್ರೆ ಅವ್ರಿಗೆ ಪಂಟ್ರಾಗ್ಬಿಟ್ಟಿರ್ತಾರೆ. ಅಷ್ಟೈತೆ ಇವೆಲ್ಲ ಅವ್ರಿಗೆಲ್ಲ ಕರಗತ್ತ. ಆಮೇಲೆ ಧೈರ್ಯನೂ ಜಾಸ್ತಿ ಅವ್ರಿಗೆ. ಹಂಗೆ ನೀರ್ನಾಗ ಬಿದ್ದು ಹುಡುಗರ ಜೊತೆ ಅಲ್ಲೇ ದಂಡೆ ಕುತ್ಕೊಂಡು ಜಳಕ ಮಾಡಕತ್ತೆ. ನಮ್ಗೆ ಯಾಕಂದ್ರೆ ನಮ್ಗೆ ಈಜು ಬರೋಂಗೆಲ್ಲ ಜಾಸ್ತಿ. ಅಲ್ಲೇ ಹೊಳೆ ಕುತ್ಕೊಂಡು ಜಳಕ ಮಾಡಿ ತಣ್ಣಗೆ ಇಲ್ಲಿಂದ ಚಿಣ್ಣರ ಚಿಲಿಪಿ ಕುಳ್ಕೊಂಡು ಚಿಣ್ಣರ ಆಟ ಆಡೋದು ನೋಡ್ಕೊಂಡು ಹಾಗೆ ಮುಂದೆ ಸಾಕ್ತಾ ಇದ್ದಂಗೆ ಹೋರಿಗಳು ಬಂದವು ಮೈ ತೊಳ್ಕೊಳಕ್ಕೆ. ಅವಾಗ ಹೋರಿಗಳನ್ನ ಹಿಡ್ಕೊಂಡು ಹೋಗೋಂಥ ಚಿಣ್ಣವ್ರು ನೋಡಿದ್ರೆ ಧೈರ್ಯ ನೋಡ್ಬೇಕು ಅವರು.
ಹೋಳಿ ತೊಳ್ಯಾಕೆ ಎಳ್ಕಂದು ಹೋರಿನ ನಮ್ಮ ಕಡೆ ಬರೀ ಮುಂದೆಲ್ಲ ಹೆದರ್ತಾರೆ. ಉತ್ತರ ಕರ್ನಾಟಕದ ಹುಡುಗರು ಅಂದ್ರೆ ಹಂಗೆ ನೋಡ್ರಿ, ಎಲ್ಲದ್ರಾಗೂ ಬೆಳಿತಾರೆ, ಎಲ್ಲರ ಜೊತೆ ಬೆರೀತಾರೆ. ಆಮೇಲೆ ನಮ್ಮ ಶಿವಪ್ಪನ ದರ್ಶನ ಮಾಡ್ಬೇಕಂತೇಳಿ ಹೊಂಟಿವಿ. ಜಳಕ ಮಾಡಿದ್ವಿ, ಶಿವಪ್ಪನ ದರ್ಶನ ಆಯ್ತು, ಚಂದ ಕೈ ಮುಗಿದು ಎಲ್ಲರೂ ಒಳ್ಳೇದು ಮಾಡಪ್ಪ, ಸರ್ವೇ ಜನ ಸೊಪ್ಪಿನ ಹಬ್ಬ ಅಂತ ಅಂದು ಎಡೆ ಕೊಟ್ಟು 108 ಥರ ಅಡುಗೆ ಮಾಡಿರ್ತಾರೆ, ಅವನ್ನೆಲ್ಲ ಎಡೆ ಕೊಟ್ಟಿರ್ತೀವಿ. ಈ ಕಡೆ ಭಾಗದಾಗ ನಮ್ಮ ಶಿವಪ್ಪಗೊಂದು ನಮಸ್ಕಾರ ಮಾಡಿ, ನೋಡಪ್ಪ ನೀನು ಎಲ್ಲ ನಮಗೆ ಮುಂದೆ ದಾರಿಗೆ ತೋರಿಸಪ್ಪ ಭಗವಂತ ಅಂದು ಎಡೆ ಆಮೇಲೆ ತೇರ ಹತ್ರ ಹೋಗಿ ತೇರ ಅಲಂಕಾರ ರೆಡಿಯಾಗಿ ನಿಂತಿರ್ತ. ಬಸವಣ್ಣ ಒಳಗೆ ಏರಿದಂದ್ರೆ ಎಳ್ಯಾಕೆ ಹಗ್ಗನೂ ರೆಡಿಯಾಗಿವು. ರಂಗೋಲಿ ಮಾಡಿ ಇದನ್ನು ವಿಶೇಷ ಏನಂತಂದ್ರೆ ಮಾಡಿದ ಬಡಿಗೆಪ್ಪರ್ ಅಂದ್ರೆ ಬಡಿಗೆರ್ ಬಂದು ಅದು ಪೂಜೆ ಮಾಡಿ ಮೇಲೆ ತೇರು ಎಳಿತಾರೆ ಈ ಕಡೆ ತೇರು ಒಳಗೆ. ಹಂಗೆ ಒಳಗೆ ಹೋಗಿ ಬಸವಣ್ಣನ ಕೈ ಮುಗಿದು ಬಸವಣ್ಣನ ದರ್ಶನ ಮಾಡ್ಕೊಂಡು ಹನುಮಪ್ಪನ ದರ್ಶನ ಮಾಡ್ಕೊಂಡು ಮುಂದೆ ನಾನು ಗುಡಿ ಒಳಗೆ ಅಲಂಕಾರ ಹೆಂಗಾಗಿತ್ತು ಅಂಥೇಳಿ ಹೋಗಿ ನೋಡ್ಬೇಕಂತ ಅಂದ್ಕೊಂಡು ಇವರು ಹನುಮಪ್ಪನ ಅರ್ಚಕ್ ಮಾಡಿ ಹನುಮಪ್ಪನ ಅಲಂಕಾರ ಭಾಳ ಚೆಂದಾಗಿತ್ತು. ಕುಂಕುಮಾರ್ಚನೆ ಮಾಡಿದ್ರು. ಈಗ ಹನುಮಪ್ಪನ ದರ್ಶನ ಆಯ್ತು. ಒಂದು ಇಲ್ಲಿಗೆ ಹೆಂಗೂ ಹತ್ತಿರ ಬಂದಿತ್ತು. ಟೈಮ್ 4:15ಗೆ ಕರೆಕ್ಟ್ ತೇರು ಎಳಿತಾರೆ ಅಂದ್ಕೊಂಡು ನಾವು 4:15 ಮಟ್ಟ ವೇಟ್ ಮಾಡಿ ಹೋಗೋಣ, ತೇರು ಎಳ್ದಾಗ ಹೋಗೋಣ ಅಂತೇಳಿ ಡಿಸೈಡ್ ಆದೆ. ಹಂಗಾಗಿ ಒಂದು ಸ್ವಲ್ಪ ಕುತ್ಕೊಂಡು ರಸೀದಿ ಹರ್ಸೋಣ ಅಂಥೇಳಿ ನಾವು ಒಂದಿಟ್ಟು ರಸೀದಿ ಹರಿದ್ರತ್ತ ದೇವ್ರ ಗುಡಿಗೆ ಒಂದಿಟ್ಟು ಅವತಿ ಮಾಡಿದ್ರತ್ತ ಅಂತಂದು ಮುಂದೆ ಬಂದ್ವಿ. ಅಲ್ಲಿಗೆ ಅಷ್ಟರೊಳಗೆ ಊಟ ಚಲಾಗಿತ್ತು ಅಂತಂದ್ರೆ ಊಟ ಮಾಡೋಕ್ಕಂತ ಬಂದ್ವಿ. ಅನ್ನ ಸಾರು ಸಜ್ಜಕ್ಕೆ ಮೊಗ ಪಲ್ಯ ಕೇಳ್ತಿರನು ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆಗಿತ್ತು. ಈ ಕುಂಬಳ ಮೇಳಕ್ಕೆ ಹೋಗಿಂತ ಮುಂಚೆ ಅಲ್ಲಿಗೆ ಒಂದು ಸ್ವೀಟ್ ಭಾರಿ ಇರ್ತಾವೆ. ಗುಡಿಯಾಗಿನ ಪ್ರಸಾದ ನೋಡಿದ್ರೆ ತಿನ್ನಕ್ಕೆ ಭಾರಿ ಚಂದ, ಭಾರಿ ಟೇಸ್ಟ್. ನಮ್ಮ ಕಡೆ ಪ್ರಸಾದ ಅಂದ್ರೆ ಭಾರಿ ಟೇಸ್ಟ್. ಅದ್ರಾಗೂ ಸಾರು ಅನ್ನ ಸಾರು ಕುಡಿಬೇಕಂದ್ರೆ ಅದ್ರ ರುಚಿನ ಬೇರೆ, ಅದು ಗಮ್ಮತ್ತು ಬೇರೆ. ಬಿಸಿ ಬಿಸಿ ಸಾರು ಕುಡ್ಕೊಂಡು ಮತ್ತೆ ತೇರು ಕಡೆ ಬಂದೆ. ತೇರು ಮುಂದಿಂದ ಏನೇನು ನೋಡ್ಬೇಕು, ಏನು ಮಾಡ್ತಾರಪ್ಪ ಅದ್ರ ಮುಂದಿನ ಕುತೂಹಲ ಇತ್ತು. ಮುಂದಿನ ನೋಡ್ಕೊಂತ ಜನ ಬಂದು ತೇರು ಹತ್ರ ನಿಂದಿರೋದು, ಸೆಲ್ಫಿ ತಕ್ಕೊಳ್ಳೋದು ಮಾಡಾಕತ್ರು. ನಾನು ಸ್ವಲ್ಪ ತೇರನ್ನ ಹಿಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಯಾವ ಥರ ಮಾಡ್ಯಾರ, ಯಾವ ಥರ ಡಿಸೈನ್ ಮಾಡ್ಯಾರ ಅಂತ ಒಂದು ಜನ ಕಡೆ ತಿಳ್ಕೊಂಡು ಜಾತ್ರೆ ಅಂದ್ರೆ ಸಡಗರ ಸಂಭ್ರಮ. ಹೆಣ್ಮಕ್ಳು ಕಳ್ಳು ಬಳಿ ಬಂದಿರ್ತಾರೆ ಊರಿಗೆ ಮನೆಗೆ, ಅವ್ರ ಜೊತೆ ಜಾತ್ರೆ ಮಾಡ್ಕೊಂಡು ಚಂದ ಮನೆಗೆ ಹೋಗಿ ಉಂಡು ಹಟ್ಟಿ ಹೊಡ್ಕೊಂಡು ಬರ್ತದೈತಲ್ಲ ಸ್ವರ್ಗ. ಹಳ್ಳಿ ಜೀವನ ಸ್ವಲ್ಪ ಮುಂದೆ ಸಿಟಿ ಜೀವನ ಬರಲ್ಲ ಅಂತ ನನಗೆ ಯಾವತ್ತು ಸತ್ಯ. ದೊಡ್ಡವ್ರು ಹೇಳ್ಯಾರನ್ನ ಹಳ್ಳಿ ಜೀವನ ಚಂದ, ಸಿಟಿ ನೋಡೋಕೆ ಚಂದ ಅಂಥೇಳಿ. ಅದು ಶಾಸ್ತ್ರನ ಐತಲ್ಲ. ನಾವು ಹೋರಿ ರೀತಿ ಒಂದು ಸ್ವಲ್ಪ ತಕ್ಕೊಂಡೆ, ಈ ರೀತಿ ಒಂದು ಕೂಡ ತಕ್ಕೊಂಡೆ ಚಲೋ ಆಯ್ತು ನೋಡ್ರಿ. ಹೂಗಳು ನಡೀತಾರೆ ಕೇಳ್ರಿ ನೀವು ಹೆಂಗೆ ಐತೆ ನೀವು ನೋಡ್ರಿ ಹೂಗಳು ಕೇಳಿ.
ಉತ್ತರ ಭಾಗದ ಹರಿಸಾಗಂ ಕೊಡುವಂತವನಾಗು. ಆತನನ್ನು ಲೆಕ್ಕಿಸಿದೆ ಆತನ ಮುಂಡಗಳ ಚಂಡಾಡಲು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸಮಾನ ಪಡೆದ ನಮ್ಮ ಸಿದ್ಧವೀರರಿಗೂ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳಿಗೂ ಪರಮೇಶ್ವರನ ಮತ್ತು ಬಸವೇಶ್ವರನ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಲ ಉತ್ತಮವಾದ ಬೆಳೆ ಬರಲಿ, ಬೆಳಗತಕ್ಕಂತೆ ಬೆಲೆ ಸಿಗಲಿ, ಗ್ರಾಮದ ದನಕರುಗಳೆಲ್ಲ ಆರೋಗ್ಯವಾಗಿರಲಿ, ಗ್ರಾಮವು ಕೈಲಾಸವಾಗಲಿ. ಪ್ರತಿ ವರ್ಷವೂ ಸಹಿತ ಗುಗ್ಗಳದಾಗ ಭವಿಷ್ಯ ಹೇಳ್ತಾರೆ, ಅದನ್ನೆಲ್ಲ ಕೇಳ್ಕೊಂಡು ಒಂದಿಷ್ಟು ಗುಗ್ಗಳ ಆಡೋದ್ರ ಜೊತೆ ಒಂದು ಫೋಟೋ ತಕ್ಕಂಡು ಅವರು ಭಾರಿ ಖುಷಿ ಪಟ್ಟರು. ಫೋಟೋ ತೆಗೆದು ನನಗೆ ಕಳಿಸ್ಕೊಟ್ರಿ ಅಂತೇಳಿ ನಂಬರ್ ಕೊಟ್ಟರು. ಹಂಗೆ ಕಳಿಸಿದೆ. ಅವರು ಒಂದು ಎಲ್ಲರ ಜೊತೆ ಸೆಲ್ಫಿ ತಕ್ಕೊಂಡು ಮುಂದಿನ ತೇರಳೆ ಕಾರ್ಯಕ್ರಮನ ಊರವರು ಚೆನ್ನಾಗಿ ಕಲ್ಪುಟಿ ಜನ ನಿಂತಲ್ಲ ಭಾರಿ ಚಂದ ನಡೆಸ್ಕೊಡಕ್ಕೆ ರೆಡಿ ಆದ್ರೆ ನಾವು ಅದನ್ನು ನೋಡ್ಕೊಂತ ನಿಂತೆ. ನಾನು ಯಾಕಂದ್ರೆ ಬರೋದಿತ್ತು, ಬಟ್ ಟೈಮ್ ಆಗಿತ್ತು. ಬಟ್ ಏನು ಮಾಡೋದು, ತೇರು ಎಳ್ದಾಗ ಹೋಗೋಣಂತ ಮನಸ್ಸಿನಾಗ ಉಳ್ಕೊಂಡ್ಬಿಡುತ್ತೆ. ಹಂಗಾಗಿ ಊರನ್ನ ಹಿರಿಯರು ಮುಖ್ಯರು ಹೆಣ್ಮಕ್ಳು ಎಲ್ಲ ಬಂದು ಅದ್ರ ಮುಂದಿನ ಪೂಜೆ ಕೈಂಕರ್ಯ ಚಾಲೂ ಮಾಡಿದ್ರೆ ನಂದು ಇದು ಫಸ್ಟ್ ಸೌಂಡ್ ಕೂಡ ತಪ್ಪಾಗಿದ್ರೆ ಶ್ರಮಿಸಿದ್ರೆ, ಏನಾದರೂ ತಪ್ಪ ಮಾತಾಡಿದ್ರೆ ಸರಿಯಾಗಿ ಬರಲಿದ್ರೆ ನಂದಿ ಕಂಬ ಅವೇನಾದವ್ರು ಬಸವಣ್ಣ ಅದಾವಲ್ಲಪ್ಪ, ಅವೆರಡು ಬಸವಣ್ಣ ತೇರನ್ನ ಕುಂದಿರ್ಸ್ಕೊಂಡು ಆವಾಗ ತೇರು ಚಾಲು ಆಕತಿ. ಅಲ್ಲಿಂದ ತೇರು ಎಳ್ಯಾಕೆ ಚಾಲೂ ಮಾಡ್ತಾರೆ. ಅಲ್ಲಿ ಒಂದು ಬಂದು ಬಡಿಗೆರೆ ಅಂದಿಲ್ಲ, ಬಡಿಗೆರೆ ಬಂದು ಪೂಜೆ ಮಾಡಿದ ಮೇಲೆ ಕರ್ಪ ಹಚ್ಚಿ ಪೂಜೆ ಮಾಡ್ತಾರೆ ಬಡಿಗೆರೆ. ಅವಾಗಿಂದ ತೇರು ಎಳ್ಯಾಕೆ ಶುರು ಆಗ್ತಾವೆ. ತೇರು ಎಳ್ಯಾಕೆ ಚಾಲೂ ಮಾಡೋಕ್ಕೆ ಶುರು ಹಚ್ಕೊಂಡ್ವಿ. ಈ ಕಡೆಯಿಂದ ಹರಕೆ ಬರೋದು ಪ್ರತಿ ಬಾಳೆಹಣ್ಣೆ ಬರೋದು ಏನು ಹರಕೆ ಹಾಕಿರುವ ಸಕ್ಸಸ್ ಆಕತಿ ಅಂತೇಳಿ ಅಂದ್ರೆ ಅದಕ್ಕೆ ನಾನು ಏನು ಮಾಡಿದೆ, ತಡಾಪಡ ಒಂದು 6 ಡಜನ್ ಬಾಳೆಹಣ್ಣು ತಗೊಂಡು ಎಲ್ಲ ಬಾಳೆಹಣ್ಣು ಮೇಲೆ ರೈತರ ಮಕ್ಕಳಿಗೆ ಮದುವೆ ಆಗಲಿಪ್ಪ, ಮಳೆ ಬೆಳೆ ಚಲೋ ಆಗಲಿ, ರೈತರಿಗೆ ಒಳ್ಳೇದಾಗಲಿಪ್ಪ ಅಂತ ಬಿಡ್ಕೊಂಡು ನಾನು
ತೇರಿಗೆ ಬಾಳೆಹಣ್ಣು ಹೋಗದೆ ತೇರು ಹೋಗಿದ ತಕ್ಷಣ ಬಾಳೆಹಣ್ಣು ಹೋಗಿ ಬಿತ್ತು ಒಂದು ಖುಷಿ ಆಗ್ತದೆ. ಮಕ್ಕಳು ಹರಿಕೆ ಹಿರಿಯದಂತ ರೈತರ ಮಕ್ಕಳಿಗೆ ಬೇಕನ್ನೇ ಸಿಗ್ತಾವೆ ಅಂತ ಅನ್ಕೊಂಡು ಎಲ್ಲ ರೈತರ ಮಕ್ಕಳು ಮುಂದೆ ಮದುವೆಯಾಗಿ ಅವ್ರ ಹೆಂಡತಿನ ತಿಳಿಸಿ ತೇರಿಗೆ ಬರೋಂಗಾಗಲಿ ಪರಮಾತ್ಮ ಅಂತ ಬಿಡ್ಕೊಂಡು ರೈತರ ಮಕ್ಕಳಿಗೆ ಗಂಡು ಕೊಡ್ರಿ ಎಲ್ಲರೂ ಅವ್ರ ನಮ್ಗೆ ಕೂಲ್ ಆಗ್ತದೆ. ನಮ್ಮ ದೇಶಕ್ಕೆ ಬೆನ್ನೆಲುಬು ಮುಂದೆ ಹಂಗೆ ತೇರು ಹೇಳಕ್ಕೆ ಚಲೋ ಮಾಡಿದ್ವಿ ಹರ ಮಾದೇವ್ ಅಂತಂದು ಮುಂದಿನ ಹಂಗೆ ನಡೀತೈತಿ ಸಾಕತಿ ಮೆರವಣಿಗೆ ಚಲೋ ಆತು. ತೇರು ಹೇಳಕ್ಕೆ ಚಲೋ ಮಾಡಿದ್ರು ಹೋಗಿ ಶಿವಪ್ಪಂಗೆ ಸನ್ನಿಧಿಗೆ ಹೋತು ಅಲ್ಲಿ ಕೈ ಮುಗಿದು ಪೂಜೆ ಮುಗಿಸ್ಕೊಂಡು ನಮ್ಮ ಬಸವಣ್ಣನ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ತೇರು ಹೇಳಕ್ಕೆ ಚಲೋ ಮಾಡಿದ್ವಿ ನಾವು. ಸೂರ್ಯ ಹಾಗೆ ಇವತ್ತಿನ ದಿನ ಮುಗಿಸಿ ತನ್ನ ಕೆಲಸವನ್ನು ಮತ್ತೆ ಮನೆಗೆ ಮರಳೋ ಟೈಮ್ ಆಯಿತು. ಅದೇ ಥರ ನಮ್ಮದು ಇವತ್ತಿನ ದಿವಸದ ಯಶಸ್ವಿ ಸಂಕ್ರಮಣನ ನಾನು ಎಲ್ಲ ಕ್ಯಾಪ್ಚರ್ ಮಾಡಿದೆ. ಅದೇ ಥರ ನಿಮಗೆ ಬೇಗ ಅದನ್ನು ಮುಟ್ಟಿಸೋ ವ್ಯವಸ್ಥೆ ಮಾಡ್ತೀನಿ. ಧನ್ಯವಾದ. ಮತ್ತೆ ನಮ್ಮನ್ನು ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ತಿರುಗಿ ನಮ್ಮೂರು ಹಾವೇರಿ ಬ್ರಿಡ್ಜಿಗೆ ಬಂದ್ವಿ. ಹಾವೇರಿ ಬ್ರಿಡ್ಜ್ ಮೇಲೆ ಚಂದ ಕಾಣೋದು ಆಕಾಶನ ಕ್ಯಾಪ್ಚರ್ ಮಾಡ್ಕೊಂತ ಆರಾಮ್ ಗಾಡಿ ಹೊಡ್ಕೊಂತ ಸೀದಾ ಬಂದು ನಮ್ಮ ಹಾವೇರಿ ಮುಟ್ಟಿದ್ವಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇದು ನಾನು ಫಸ್ಟ್ ವಿಡಿಯೋ ಮಾಡಿರೋದು. ನಾನು ಏನೋ ಒಂದು ಹವ್ಯಾಸ ಅವತ್ತು ಸಂಕ್ರಮಣ ದಿವಸ ಎಲ್ಲ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ನಾನು ತೋರಿಸ್ಬೇಕಾಗಿತ್ತು. ಹಂಗೆ ಹೋಗಿ ಎಲ್ಲ ಕ್ಯಾಪ್ಚರ್ ಮಾಡಿದ್ರಾಗ ಹಂಗೆ ನಂಗೆ ಹೆಂಗೆ ಬೇಕು ಹಂಗೆ ಗೊತ್ತಿದ್ದಂಗೆ ಎಷ್ಟು ನನಗೆ ಗೊತ್ತಿರೋಷ್ಟು ಮ್ಯಾನೇಜ್ ಏಟ್ ಮಾಡೀನಿ. ಹಂಗೆ ಸಾಯಿಬಾಬಾ ಗುಡಿ ಒಳಗೆ ಅವತ್ತು ಪ್ರಾರ್ಥನೆ ಪೂಜೆ ಮುಗಿಸ್ಕೊಂಡು ಸೀದಾ ನಾವು ಮನೆ ಕಡೆ ದಾರಿ ಹಿಡಿದ್ವಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಫಾಲೋ ಲೈಫ್ ಗುರು PK. ಥ್ಯಾಂಕ್ ಯು ಸೋ ಮಚ್.